ಮಕ್ಕಳ, ನಾವಿವತ್ತು ಪರಿಸರದ ಬಗ್ಗೆ ತಿಳ್ಕೊಳ್ಳೋಣ. ಪರಿಸರ ಅಂದ್ರೆ ಏನು, ಪರಿಸರದಲ್ಲಿ ಏನೇನಿರುತ್ತೆ, ಮತ್ತು ಪರಿಸರ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಪರಿಸರ ಅಂದ್ರೆ ಏನು, ಯಾರ ಹತ್ರ ಹೇಳ್ತೀರಾ? ಮೇಡಮ್, ನಾನು ಹೇಳ್ತೀನಿ. ನಮ್ಮ ಸುತ್ತಮುತ್ತಲು ಇರುವ ಗಿಡ, ಮರ, ಬೆಟ್ಟ, ಗುಡ್ಡ, ಕಾಡು, ಇದನ್ನೆಲ್ಲ ಪರಿಸರ ಅಂತ ಕರೀತಾರೆ ಮೇಡಮ್. ವೆರಿ ಗುಡ್. ನಮ್ಮ ಪರಿಸರದಲ್ಲಿ ಬೆಟ್ಟ, ಗುಡ್ಡ, ಕಾಡು, ಗಿಡ, ಮರ ಇಷ್ಟೇ ಅಲ್ದಿರಾ ಇನ್ನು ಏನೇನಿರುತ್ತೆ, ಯಾರು ಹೇಳ್ತೀರಾ? ಮೇಡಮ್, ನಾನು ಹೇಳ್ತೀನಿ. ಈ ಪರಿಸರದಲ್ಲಿ ಪ್ರಾಣಿ, ಪಕ್ಷಿ, ಮನುಷ್ಯ, ನಾವು ಉಸಿರಾಡ ಗಾಳಿ, ಕಲ್ಲು, ಮಣ್ಣು ಇದೆಲ್ಲ ಪರಿಸರದಲ್ಲಿ ಇರುತ್ತೆ ಮೇಡಮ್. ವೆರಿ ಗುಡ್. ಪರಿಸರ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ, ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿ ಹೇಳ್ತೀನಿ. ಓಕೆನಾ ಮಕ್ಕಳ? ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಸಹ ಪರಿಸರದ ಅವಶ್ಯಕತೆ ತುಂಬಾನೇ ಇದೆ. ಇವತ್ತಿನ ದಿನಗಳಲ್ಲಿ ನಗರಾಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಪರಿಸರವನ್ನ ಮನುಷ್ಯ ಹಂತ ಹಂತವಾಗಿ ಹಾಳು ಮಾಡ್ತಾ ಇದ್ದಾನೆ. ಮೇಡಮ್, ಅದು ಒಳ್ಳೇದಲ್ವಾ? ಅದರಿಂದ ಏನು ತೊಂದರೆ ಇಲ್ವಲ್ಲ? ಹೌದು ಪುಟ್ಟ, ನಗರಾಭಿವೃದ್ಧಿಯನ್ನು ಒಳ್ಳೇದೇ, ಆದ್ರೆ ಅತಿಯಾದ ಅಮೃತನೂ ವಿಷ ಆಗುತ್ತೆ ಅನ್ನೋ ಹಾಗೆ ಅತಿಯಾದ ಪರಿಸರ ನಾಶ ಕೂಡ ಸಕಲ ಜೀವರಾಶಿಗಳಿಗೂ ತೊಂದರೆ ಆಗುತ್ತೆ. ಇದರಿಂದ ಭೂಕಂಪ, ಸುನಾಮಿ, ಜ್ವಾಲಾಮುಖಿಗಳಂತ ಪರಿಸರ ವಿಕೋಪಗಳು ಉಂಟಾಗ್ತವೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಇಡೀ ಭೂಮಿ ಮೇಲೆ ಒಂದು ಸಣ್ಣ ಜೀವಿನೂ ಸಹ ಜೀವಂತವಾಗಿ ಉಳಿಯೋದಿಲ್ಲ ಮಕ್ಕಳ. ಹೌದಾ ಮೇಡಮ್? ಹಾಗಾದ್ರೆ ಅದನ್ನ ತಡೆಯಕ್ಕಾಗಲ್ವಾ? ಆಗುತ್ತೆ, ಯಾಕಾಗಲ್ಲ. ಮರ ಕಡಿಯೋದನ್ನ ನಿಲ್ಲಿಸಬೇಕು, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು. ಇಷ್ಟೇ ಅಲ್ದಿರಾ ನಮ್ಮ ಅಕ್ಕಪಕ್ಕದ ಮನೆಯವರು ಸಹ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಒಂದ್ ವೇಳೆ ಮರ ಕಡಿಲೇಬೇಕನ್ನೋ ಅನಿವಾರ್ಯತೆ ಬಂದಾಗ ಅದರ ಬದಲಾಗಿ 2 ಗಿಡ ನೆಟ್ಟು ಬೆಳೆಸಿ ಅದರಿಂದ ಪರಿಸರವನ್ನ ಸಮತೋಲನ ಕಾಪಾಡ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳ? ಹ್ಞೂ ಮೇಡಮ್. ಇನ್ ಮುಂದೆ ನಾವೆಲ್ಲ ನೀವು ಹೇಗೆ ಹೇಳ್ತೀರಾ ನಾವು ಹಾಗೆ ಕೇಳ್ತೀವಿ. ವೆರಿ ಗುಡ್ ಮಕ್ಕಳ. ನಾವು ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣವಾ? ಹಾಂ ಸರಿ, ಆಯ್ತು ಯಜಮಾನ್ರೆ. ಆಯ್ತು, ಇಟ್ಕೊಳ್ಳಿ ಕೊಡೆ ಅಂತ ಬೇಗ. ಯಜಮಾನ್ ಹೇಳ್ತಾರೆ 10 ಗಂಟೆ ಒಳಗಡೆ ಬರೋಷ್ಟು ಯಾವ ಮರಗಿಡ ಕತ್ತಿಸಾಕ ಉಳಿಸಿರ್ಬೇಕಂತ ಬೇಗ ಇಟ್ಕೋಪ. ಶುರು ಮಾಡೋಣ. ನಡಿ ನಡಿ ನಡಿ. ಮೇಡಮ್, ಮರ ಕಡಿದ್ರೆ ಬರ ಬರುತ್ತೆ ಅಂತ ಹೇಳಿಲ್ವಾ? ಒಂದ್ ಕೆಲ್ಸ ಮಾಡೋಣ, ಸ್ಕೂಲಿಗೆ ಹೋಗಿ ಮೇಡಮ್ನ ಕರ್ಕೊಂಡ್ ಬಂದು ಇವ್ರಿಗೆ ಬುದ್ಧಿ ಕಲ್ಸೋಣ. ಅಯ್ಯೋ ದುಡ್ಡಿ, ಸ್ಕೂಲ್ಗೆ ಹೋಗಿ ಮೇಡಮ್ನ ಕರ್ಕೊಂಡ್ ಬರೋಷ್ಟರಲ್ಲಿ ಮರನ ಕಡ್ದಿ ಮಲಗಿಸಿರ್ತಾರೆ ಅಷ್ಟೇ. ಅಯ್ಯೋ ಹೌದಲ್ವಾ, ಮತ್ತೇನ್ ಮಾಡೋದು? ಇಬ್ರು ಯಾಕಾದ್ರು ಏಯ್, ಯಾರೋ ನೀವೆಲ್ಲ ಚೋಟಿದ್ದೇ ಇದ್ದೀರಾ? ಎಷ್ಟೊಂದು ಜೋರು ಮಾಡ್ತೀರಾ? ಒಂದ್ ಮರ ಕಡಿಬೇಕಂದ್ರೆ ಎರಡು ಗಿಡ ನೆಡ್ಬೇಕು, ಗೊತ್ತಾ? ಏಯ್, ಇಲ್ಲ ಅಂದ್ರೆ ಮರ ಕಡಿಬಾರ್ದು. ತಗೋ ಬಿಸ್ಕೆಟ್ ತಿನ್ಕೊಂಡು ಸುಮ್ಮನೆ ಸ್ಕೂಲ್ಗೆ ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ನಮ್ಗೆ ಬಿಸ್ಕೆಟ್ ಕೊಟ್ಟಿ ಕಳ್ಸಿ. ನೀವು ಆರಾಮಾಗಿ ಮರ ಕಡಿಬೇಕು ಅನ್ಕೊಂಡಿರಾ? ನಾವು ಬಿಡೋದಿಲ್ಲ. ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ. ಏ ಬರ್ರ 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 ಬರ್ರ. ಆಯ್ತು ಸರಿ ಮಕ್ಕಳ, ಇನ್ನು ಮುಂದೆ ನಾವು ಮರ ಕಡಿಯೋದಿಲ್ಲ. ನೀವು ಸ್ಕೂಲ್ಗೆ ಹೋಗಿ ನಾವು ಮನೆಗೆ ಹೋಗ್ತೀವಿ. ವೆರಿ ಗುಡ್. ನೀವು ಮನೆಗೆ ಹೋಗಿ, ನಾವು ಸ್ಕೂಲಿಗೆ ಹೋಗ್ತೀವಿ. ಸರಿ ಮಕ್ಕಳ, ಆಯ್ತು ಬರೋ.
ಆಯಿತು. ಇವಾಗ ಮಕ್ಳು ಮಾತು ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. ನಾವು ಮರ ಕಡಿಬಾದಿರ್ತು ಕಣೋ. ಅದಕ್ಕೆ ಏನು ಮಾಡೋದು, ನಮ್ಮ ಹೊಟ್ಟೆ ನಡಿಬೇಕಲ್ಲ, ನಮ್ಮ ಸಂಸಾರ ನಡಿಬೇಕಲ್ಲ. ಸರಿ ಆಯಿತು, ಬಾ ಯಜಮಾನ್ ಬರೋ ಸರಿ ಮರ ಕಡ್ದ ಕಣೋ, ಬಾ ಬಾ.